ಅಧ್ಯಕ್ಷರೇ, ಮೊನ್ನೆ 16ನೇ ತಾರೀಕು ಸ್ಟೇಟ್ಮೆಂಟ್ ಮಾಡ್ತಾರೆ. ನಾನು ಅವತ್ತು ಅಸೆಂಬ್ಲಿಯಲ್ಲಿ ಇರಲಿಲ್ಲ. ನಮ್ಮ ಭರ್ತಿ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಕೆಲವು ವಹಿವಾಟು ಅಂಗಡಿಗಳಲ್ಲಿ ನಮ್ಮ ರಾಜ್ಯದ ಸಂಸ್ಕೃತಿ, ದೇಶದ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಕೆಲವರು ಹಳ್ಳಿಯಿಂದ ಬಂದಂಥವರು ಪಂಚೆ ಉಟ್ಕೊಂಡು ಬಂದಿದ್ದವ್ರಿಗೆ ನಿರಾಕರಿಸಿದ್ರು ಅಂತೇಳಿ ದೊಡ್ಡ ಪ್ರಸ್ತಾವನೆ, ಚರ್ಚೆ, ಟೀಕೆ, ಟಿಪ್ಪಣಿಗಳೆಲ್ಲ ಬಂದಿತ್ತು. ಅದಕ್ಕೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಆದೇಶವನ್ನು ಕೂಡ ಮಾಡಿ ಮುಚ್ಚಬೇಕು ಅಂತ ಹೇಳಿದರು. ಈಗ ನಾವು ಬಹುತೇಕ ಎಲ್ಲರಿಗೂ ಕೂಡ ಇದೊಂದು ಗೈಡ್ಲೈನ್ಸ್ನೇ ಇಶ್ಯೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಡೆ ಯಾವುದೇ ಮಾಲ್ ಇರಲಿ, ಯಾವುದೇ ದೊಡ್ಡ ಜಾಗ ಇರಲಿ, ಚಿಕ್ಕ ಜಾಗ ಇರಲಿ, ಪಂಚೆ ನಮ್ಮೆಲ್ಲರ ಸಂಸ್ಕೃತಿ. ಸೊ ನಮ್ಮ ಸಂಸ್ಕೃತಿ, ನಮ್ಮ ಇದಕ್ಕೆ ಸೊ ಅದಕ್ಕೇನು ಗೈಡ್ಲೈನ್ಸ್ ಬೇಕೋ ಆ ಗೈಡ್ಲೈನ್ಸ್ ಕೂಡ ನಾವು ಮಾಡಿಕೊಡ್ತೇವೆ. ಇವ್ರಿಗೂ ಕೂಡ ನಾವು ಒಂದು ನೋಟಿಸ್ ಕೊಟ್ಟು ಮುಚ್ಚಬೇಕು ಅಂತ ಹೇಳಿದ್ರು. ಕೆಲವು ಟ್ಯಾಕ್ಸ್ ಡ್ಯೂ ಇತ್ತು, ಅದಕ್ಕೆ ಅವ್ರ ಹತ್ರ ಎಲ್ಲ ಏನೇನು ಬೇಕೋ ಎಲ್ಲ ಬರ್ಸ್ಕೊಂಡಿದ್ದೀವಿ, ಅಪಾಲಜಿ ತೊಗೊಂಡಿದ್ದೀವಿ, ಟ್ಯಾಕ್ಸು ಕೂಡ ಚೆಕ್ ಕೂಡ ಕೊಟ್ಟಿದ್ದಾರೆ. ಅದರಿಂದ ಇಡೀ ರಾಜ್ಯದಲ್ಲಿ ಇನ್ನು ಎಲ್ಲೇ ಆಗಲಿ ಇಂಥ ಘಟನೆಗಳು ಆಗಬಾರ್ದು ಅಂತೇಳಿ ಒಂದು ಗೈಡ್ಲೈನ್ಸೇ ಇಶ್ಯೂ ಮಾಡೋಂಥ ವ್ಯವಸ್ಥೆನ. ಟ್ಯಾಕ್ಸ್ ಎಷ್ಟು ಸಮಯದಿಂದ ಟ್ಯಾಕ್ಸ್ ಬಾಕಿ ಇತ್ತು ಅವ್ರದ್ದು? ಟ್ಯಾಕ್ಸ್ ಇತ್ತು, 1-2 ಕೋಟಿ ರೂಪಾಯಿ ಟ್ಯಾಕ್ಸ್ ಇತ್ತು. ಎಷ್ಟು ಸಮಯದಿಂದ? ಮಧ್ಯ ಸ್ವಲ್ಪ ಕಟ್ಟಿದ್ರು, ಇನ್ನು ಸ್ವಲ್ಪ ಫೈನಲ್ ಇತ್ತು. 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಈಗ ಚೆಕ್ ಕೊಟ್ಟಿದ್ದಾರೆ, ಚೆಕ್ ತಗೊಂಡು ಈಗ ಅಲೋ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಕ್ಲಬ್ಗಳಲ್ಲೂ ದಯಮಾಡಿ ಅದನ್ನ ರೂಲ್ಸ್ ತರಕ್ಕೆ ದಯಮಾಡಿ. ಕ್ಲಬ್ಗಳಲ್ಲೂ ಬಿಡಲ್ಲ, ಶೂಸ್ ಹಾಕೋದು ಮತ್ತೆ ಈ ಪಂಚೆ ಉಟ್ಕೊಂಡ್ ಬಂದವ್ರಿಗೆ ಬಿಡ್ತಾ ಇಲ್ಲ. ಎಲ್ಲವನ್ನೂ ಸೇರಿಸಿ ದಯಮಾಡಿ ಒಂದು ಇದನ್ನ ತಂದ್ರೆ ಒಳ್ಳೇದು. ಈ ಪ್ರಕರಣ, ಈ ಘಟನೆ ಏನು ನಡೆದಿದೆ ಅನ್ನೋದನ್ನು ನೋಡಿ. ಇದ್ರ ಜೊತೆಗೆ ಆ ಕ್ಲಬ್ನಲ್ಲಿ ಹೋಗೋದಕ್ಕೆ, ಬಾರ್ನಲ್ಲಿ ಹೋಗೋದಕ್ಕೆ ಆ ರೀತಿಯಾಗಿ ಅವನು ಮಿಕ್ಸ್ ಮಾಡಬೇಡಿ. ಕ್ಲಬ್ಗೆ ಹೋಗೋರು ಯಾರು ಹೋಗಲ್ಲ, ಅಲ್ಲಿ ಮೆಂಬರ್ಶಿಪ್ ಇದ್ರೆ ಮಾತ್ರ. ಮಂತ್ರಿಗಳೇ ಪ್ರಸ್ತಾವನೆ ಮಾಡಿದ್ದು ಮೊನ್ನೆ. ಹಲವಾರು ಜನ ಗ್ರಾಮೀಣ ಪ್ರದೇಶದ ಗೌರವದ ಪ್ರಶ್ನೆ. ದಯಮಾಡಿ ಬಟ್ಟೆಯಲ್ಲಿ ಯಾರಲ್ಲೂ ಅಳಿಬೇಡಿ. ಅವ್ರ ವ್ಯಕ್ತಿತ್ವವನ್ನು ಅಳಿಬೇಕಾದ್ರೆ ಬೇರೆ ಗುಣಗಳಲ್ಲಿ ಅಳಿಲಿ ಅಂತ ನಾನು ಹೇಳ್ತಾ ಇರೋದು. ಬೇರೆ ಇದರಲ್ಲಿ ಇದನ್ನು ಮಿಕ್ಸ್ ಮಾಡೋದು ಬೇಡ. ಇದು ಒಂದೇ ಗೌರವಾನ್ವಿತವಾಗಿ ಹೋಗ್ಲಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ರು ಸುರೇಶ್ ಅವರು. ನಾನು ಅವ್ರಿಗೆ ಸನ್ಮಾನ್ಯ ಸುರೇಶ್, ಒಂದು ವಾರ ಅವ್ರಿಗೆ ಬೀಗ ಹಾಕ್ಸ್ಬಿಡ್ತೀನಿ ಅಂತಂದ್ರು. ಹಾಕ್ಸಿದ್ಯೇನಪ್ಪ ಬೀಗ? ಆಯ್ತು, ಅದು ನೋಡಿ, ಮುಖ್ಯಮಂತ್ರಿ ಕೊಟ್ರಲ್ಲ ಬೀಗ ಹಾಕ್ಸಿದ್ಯಾ? ಎಲ್ಲಿ ನನ್ನೇನು ತೆಗ್ದಂಗೆ ಐತಪ್ಪ? ಇಲ್ಲ, ಯಾಕೆ ಹಿಂಗ್ ಹೇಳ್ತೀರಾ? ಅವತ್ತು ಹೇಳಿದ ತಕ್ಷಣ ಈಗ ಚರ್ಚೆ ಬೇಡ, ಏನು ಮಾಹಿತಿ ಬೇಕಂತ ಕೇಳಿ. ಈಗ ಅವ್ರಿಗೂ ಗೊತ್ತು ಹಾಕೈತೆ ಅಲ್ಲ, ಸುಮ್ಮನೆ ಎಲ್ಲ ನೋಡ್ತಾ ಇದ್ದಾರೆ. ಚರ್ಚೆ ಬೇಡ, ಶಾಸಕರೆಲ್ಲ ಕಾಯ್ದಿದ್ದಾರೆ. ಅವ್ರ ಹಾಸ್ಪಿಟಲ್ ಸ್ವಾಗತ ಮಾಡ್ತೀನಿ. ಚರ್ಚೆ ಬೇಡ, ಸುರೇಶ್ ಸ್ವಾಗತ ಮಾಡ್ತಾ ಇದ್ದೀನಿ. ತಂದಿರೋದು ಸ್ವಾಗತ. ಸರ್ಕ್ಯುಲರ್ ಕಳಿಸ್ತಾರೆ. ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಆ ಸರ್ಕ್ಯುಲರ್ ಹೋದರೆ ಅದು ಇವಾಗ ಹೋದ್ರೆ ಇನ್ನೊಂದು 6 ತಿಂಗಳು, ವರ್ಷ ಜ್ಞಾಪಕ ಇರ್ತದೆ, ಆಮೇಲೆ ಮರ್ತ್ಬಿಡ್ತಾರೆ. ಅದಕ್ಕೆ ನಂದೊಂದು ಸಲಹೆ, ನಿಮ್ಮ ಇದಕ್ಕೆ ನಿಮ್ಮ ಲೈಸೆನ್ಸ್ ಕೊಡ್ತಿರಲ್ಲ ಅದರಲ್ಲೇ ಇದಾಕ್ಬಿಡಿ. ಗ್ರಾಮೀಣ ಇದಿದೆ ಏನು ಉಡುಪುಗಳೇನಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಥರ ತೊಂದರೆ ಕೊಡಬಾರ್ದು ಅಂತ ನಿಮ್ಮ ಪರ್ಮಿಷನ್ನಲ್ಲೇ ಹಾಕಿದ್ರೆ ಅವನ ಹತ್ರ ಪರ್ಮಿಷನ್ ಪರ್ಮನೆಂಟ್ ಆಗಿ ಇಟ್ಕೊಂಡಿರ್ತಾನೆ ಅವನು ಗೈಡ್ಲೈನ್ಸ್ನ. ಅದರಿಂದ ಅದನ್ನು ಹಾಕಿ. ನಮ್ಮ ಸುರೇಶ್ ಅವರು ಹೇಳಿದ್ರು, ಪಾಟೀಲ್ರು ಬಾರು ಕ್ಲಬ್ಗೆಲ್ಲ ನಾವು ರೆಕಗ್ನೈಸ್ಡ್ ಸರ್ಕಾರ ಲ್ಯಾಂಡ್ ಕೊಟ್ಟು ಪರ್ಮಿಷನ್ ಕೊಟ್ಟು ಇರುವಂತ ಕ್ಲಬ್ಗಳೇನಿದೆ ಪ್ರತಿಷ್ಠಿತ. ಬಾರ್ಗಳಿಗೆ, ವೈನ್ ಸ್ಟೋರ್ಗಳಿಗೆಲ್ಲ ಹೇಳಿಲ್ಲ. ಅಲ್ಲಿ ಹೆಂಗನ ಹೋಗ್ಕೊಂಡ್ಲಿ ಅವ್ರ ಹಣೆ ಬರ. ಇದು ನನ್ನ ಸದನ ಸಮಿತಿ, ಕಾಂಗ್ರೆಸ್ ಸದಸ್ಯರು ನೇಮಕ ಮಾಡಿರೋ ಸದನ ಸಮಿತಿಯಲ್ಲೇ ತೀರ್ಮಾನ ಆಗಿರೋದು, ನಂದಲ್ಲ. ಹ್ಯಾರಿಸ್ ಅವರು ಇದರ ಅಧ್ಯಕ್ಷರಾಗಿದ್ರು. ಅವರ ತೀರ್ಮಾನ. ಎ ಮಂಜು ಅವರಾಗಿದ್ರು, ಬಂದಿಲ್ಲ. ಈ ಚರ್ಚೆಗೆ ಅವಕಾಶ ಇಲ್ಲ. ಆದ್ರಿಂದ ಸ್ವಾಗತ ಮಾಡಿದ್ದೀರಿ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಅವರು ಸ್ವಾಗತವನ್ನು ಸಲಹೆ ಕೊಟ್ಟಿದ್ದಾರೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ಅಧ್ಯಕ್ಷರೇ, ಆಯ್ತು, ಯಾಕೆ ಚರ್ಚೆ ಮಾಡ್ತೀರಿ? ಹೌದೇ, ಬಡವರ ಬಗ್ಗೆ ಮಾತಾಡಿ ಮಾರ, ಕ್ಲಬ್ ಬಗ್ಗೆ ನಾನು ಎಂತ ಮಾತು ಕೂತ್ಕೊಂಡು ಇಲ್ಲಿ. ಅಧ್ಯಕ್ಷರೇ, ಈಗ ಒಂದು ಸೆಕೆಂಡ್, ಅಶೋಕ್ ಅವರು ಹೇಳಿದ್ದು ಸರಿ ಇದೆ. ಎಲ್ಲ ಸರಿಯೇ, ತಪ್ಪಲ್ಲಿ ಚರ್ಚೆ ಬೇಡ. ಇಲ್ಲಿ ಮಾಡಿದೀವಿ ಅಂದ್ಮೇಲೆ ಚರ್ಚೆ ಬೇಡ. ಈಗ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ, ಮಾಡಿದೀವಿ ಸರ್. ಸುರೇಶ್ ಅವರು ಚರ್ಚೆ ಬೇಡ. ಯಾಕೆ ಚರ್ಚೆ ಮಾಡ್ತೀರಿ? ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್ ಇದೆ, ಮಂತ್ರಿ ಅವರ ಚರ್ಚೆ ಮಾಡಬೇಡಿ, ಮುಗೀತು. ಆಯ್ತು, ಕೂತ್ಕೊಳ್ಳಿ. ಯಾಕೆ ಚರ್ಚೆ ಮಾಡ್ತೀರಿ? ಬ್ಯಾಂಗ್ಳೂರ್ ಕ್ಲಬ್ ಇದೆ, ಆಯ್ತು, ಕೂತ್ಕೊಳ್ಳಿ. ಈಗ ಆಯ್ತು, ಈಗ ಅದಕ್ಕೆ ಯಾವುದೇ
ಮತ್ತೆ ಬಟ್ಟೆಗಳನ್ನ ಈ ತರ ನನ್ನ ಹಾಕಿ ಆಫೀಸಲ್ಲಿ ಇರ್ತೇನೆ, ದಯವಿಟ್ಟು ಬಂದು ಮಾತಾಡಿ. ಬರ್ರಿ ಅಂತ ಹೇಳೋದು ಆಯ್ತು, ಬಹಳ ದೊಡ್ಡ ಕೂತ್ಕೊಳ್ಳಿ. ತಪ್ಪು. ಸೀದಾಟ್ ಅವ್ರಿಗೆ ಸರ್ಕ್ಯುಲರ್ ಸರ್ಕಾರದಿಂದ ಆಗ್ಬೇಕು. ಆಯ್ತು, ಇಲ್ಲಂದ್ರೆ ಚರ್ಚೆಗೆ ಮಾಡ್ತೀವಿ. ಅವ್ರು ಯಾವ್ದು ಅವರೆಲ್ಲ ನಾಲಾಯಕರವ್ರಲ್ಲ. ಓಕೆ, ಈಗ ಹುಡುಗಾಟಿಗೆ ಇದೆಯಲ್ಲ. ಒಂದು ಸೆಕೆಂಡ್, ನೀವು ನಿಲುವಳಿ ಸೂಚನೆ ಬಗ್ಗೆ ಒಂದು ಸೆಕೆಂಡ್. ಈಗ ನಮ್ಮ ಮೊನ್ನೆಗೆ ವರ್ಷ ನಿನ್ನೆ ಬಾಲ ನಮ್ಮ ಧರಣಿ ಆಯಿತು, ಉತ್ತರ ಎಲ್ಲ ಆಯಿತು. ಈ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರದ ಮಾತುಗಳೆಲ್ಲ ಬರುವಂಥದ್ದು ಸ್ವಾಭಾವಿಕ. ಈಗ ನಾನು ಕೂಡ ಮಾತಾಡೋ ನಿಮ್ಗೆ ನಾನು ಹೇಳಿದ್ದೆ, ಒಂದೇ ಅಂತಿದ್ದೇನೆ ಡ್ರಾಮಾ ಕಂಪನಿಯ, ಇನ್ನೊಂದು ನಾನು ಹೇಳಿದ್ದೇನು ತಾವು ಹೂ ಇಟ್ಟಾಗ ಬಹುಶಃ ಇಲ್ಲಿ ಅಲ್ಲ ಔಷಧ ಕೂಡ ಹೋಗಿ ಅಂತೇಳಿ, ಕೆಲವರಿಗೆ ಕಬ್ಬಿಣ ಕೊಡಿ ಅಂತ ಹೇಳಿದ್ದೆ. ಬಹುಶಃ ಇದೆಲ್ಲ ಆಗಿಂದ ಆ ಒಂದು ಸಂದರ್ಭದಲ್ಲಿ ಆಗುವಂಥ ಮಾತುಗಳು. ಅದಕ್ಕೆ ನಾನು ನಿನ್ನೆ ಸಂಜೆದಲ್ಲಿ ಫೋನ್ ಮಾಡಿ ಹೇಳಿದೆ, ಅದನ್ನು ನಾನು ಹೇಳಿದ ವಿಚಾರ ಕಡ್ದ ತೆಗಿಬೇಕಂತೇಳಿ ಎಲ್ಲ ವಿಷಯ ಕೂಡ ಹೇಳಿದ್ದೇನೆ. ಅದಕ್ಕಾಗಿ ಮಾತಾಡೋ ಕೆಲ ಸಂದರ್ಭಕ್ಕೆ ಅನುಗುಣ ವಿಚಾರ ಇರ್ತದೆ. ಒಂದು ಸೌಹಾರ್ದತೆಯ ಒಂದು ಸಭೆಯನ್ನು ನಿಭಾಯಿಸಿ ನಮ್ಮಲ್ಲಿ ಇವತ್ತು ಜವಾಬ್ದಾರಿ ಆಗಿದೆ.